ಅಲೆಗಳನ್ನ ಅದೇ ಅಲೆ ಅನ್ನಬೇಕು. ಹೌದು, ಈತನಿಗೆ ಸಮುದ್ರದಲ್ಲಿ ಈಜುವ ಶಕ್ತಿ ಇದೆ. ಉಡುಪಿ ತಾಲೂಕಿನ ಕೋಡಿ ಕಲ್ಯಾಣ ಗ್ರಾಮದ ಗೋಪಾಲ್ ಖಾರ್ವಿ ಮೀನುಗಾರರ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಲ್ಲೇ ಸಮುದ್ರದೊಂದಿಗೆ ಒಡನಾಟ ಹೊಂದಿರುವ ಗೋಪಾಲ್ ಅವರಿಗೆ ಕಡಲಲ್ಲಿ ತೇಲಾಡಬೇಕು, ಮೀನಿನಂತೆ ಈಜಬೇಕು ಅಂದರೆ ಇದೇ ಆಸೆಯೇ ಇವರನ್ನ ಸಾಧನೆಯ ಉತ್ತುಂಗಕ್ಕೇರಿಸಿದೆ. ಅದರಲ್ಲೂ ಇವತ್ತು ಗೋಪಾಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಈಜಿದ್ರು. ಕೈ ಕಾಲುಗಳನ್ನ ಕಟ್ಟಿಕೊಂಡು ಸೈಂಟ್ ಮೇರೀಸ್ ದ್ವೀಪದಿಂದ ಮಲ್ಪೆ ಕಡಲ ತೀರದವರೆಗೆ ಈಜುತ್ತಲೇ ಸಾಗಿದ್ರು. ನಾ ಹಿಂದೆ ಕೂಡ ಲಿಮ್ಕಾ ದಾಖಲೆ ಮಾಡಿದ್ದೇನೆ 3 ಗಂಟೆ 26 ನಿಮಿಷ 40 ಸೆಕೆಂಡಲ್ಲಿ. ಆದರೆ ಅದು ಲಿಮ್ಕಾ ನ್ಯಾಷನಲ್ ಆಯಿತು. ಈಗ ಗಿನ್ನಿಸ್ ರೆಕಾರ್ಡ್ ಮಾಡಬೇಕಂತ ತುಂಬ ಆಸೆಯಿಂದ ಇದ್ದೆ. ಆದರೆ ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಂದು ನನಗೆ ಸಿಕ್ಕಿದೆ ತುಂಬ ದೊಡ್ಡ ಗೌರವ ಅಂತ ತಿಳ್ಕೊತೀನಿ. ಎಲ್ಲರೂ ಸಹಕಾರ ಪ್ರೋತ್ಸಾಹ ಪಟ್ಟಿದ್ರು. ಈ ಗಿನ್ನಿಸ್ ಲಿಮ್ಕಾ ಆಗಲಿಕ್ಕೆ ಹೆಚ್ಚಿನಾಗಿ ಸಹಕರಿಸಿದ್ರು. ಲಿಮ್ಕಾ ದಾಖಲೆ ಹಾಗೂ ಗಿನ್ನಿಸ್ ದಾಖಲೆ ವೀರ ಸಿದ್ದರಾಜ್ ಅವರು ತುಂಬ ಸಹಕಾರ ನೀಡಿದರು. ಪ್ರತಿಯೊಬ್ಬರು ನನಗೆ ಸಹಕಾರ ನೀಡಿದ್ರಿಂದ ಈ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಸೈಂಟ್ ಮೇರೀಸ್ ದ್ವೀಪದಿಂದ ಈಜಲು ಆರಂಭಿಸಿದ ಇವರು ಸಮುದ್ರ ಮಾರ್ಗದಲ್ಲಿ ಸುಮಾರು 10 ಕಿಲೋಮೀಟರ್ ದೂರವನ್ನ 2 ಗಂಟೆ 58 ನಿಮಿಷದಲ್ಲಿ ಕ್ರಮಿಸಿದ್ದಾರೆ. 2009ರಲ್ಲಿ ಸೈಂಟ್ ಮೇರೀಸ್ ದ್ವೀಪದಿಂದ ಮಲ್ಪೆ ಕಡಲ ತೀರದವರೆಗೆ ಕೈಕಾಲಿಗೆ ಕೋಳ ಕಟ್ಟಿಕೊಂಡು 3 ಗಂಟೆ 26 ನಿಮಿಷದಲ್ಲಿ ಇವರು ಈಜಿ ಸೈ ಎನಿಸಿಕೊಂಡಿದ್ರು. ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿತ್ತು. ಇದೀಗ ಗಿನ್ನಿಸ್ ಸಂಸ್ಥೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಪ್ರದರ್ಶನ ತೋರಿಸುವಷ್ಟು ಆರ್ಥಿಕವಾಗಿ ಇವರು ಶಕ್ತರಾಗಿಲ್ಲ. ಹೀಗಾಗಿ ಇವರು ಈಜಿದ ಪ್ರತಿಯೊಂದು ಕ್ಷಣಗಳನ್ನು ವಿಡಿಯೋದಲ್ಲಿ ಚಿತ್ರಿಸಿ ಗಿನ್ನಿಸ್ ಸಂಸ್ಥೆಗೆ ಕಳುಹಿಸಲಾಗುತ್ತದೆ. ಇವರಿಗೆ ಪ್ರೋತ್ಸಾಹ ಮಾಡಿದ ಮತ್ತೊಬ್ಬ ಸಾಧಕ ಸಿದ್ದರಾಜು ಗೋಪಾಲ್ ಖಾರ್ವಿಗೆ ಗಿನ್ನಿಸ್ ದಾಖಲೆಯಾಗಿ ಸಿಗೋದು ಗ್ಯಾರಂಟಿ ಅಂತಿದ್ದಾರೆ. ನಾನು ಆ್ಯಕ್ಚುಲಿ ಗಿನ್ನಿಸ್ ರೆಕಾರ್ಡ್ ಮಾಡಿರುವಂಥ ಮನುಷ್ಯ ಆಗಿದ್ದು ಅದ್ರ ಮಾಡೋದಕ್ಕೆ ಎಷ್ಟು ಕಷ್ಟ ಎಷ್ಟು ಗೊತ್ತಿದ್ದನ್ನ ಫಾಲೋ ಮಾಡಬೇಕು ಅಂತ ಗೊತ್ತಿತ್ತು. ಹಿಂದೆ ನಾನು ಮಾಡೋದು ಕೊಟ್ಟಾಗ ಅಂಥ ಪ್ರೋತ್ಸಾಹ ಸಿಗಲ್ಲ. ಆ ಕೊಡ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದು ಇಲ್ಲಿ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ 7 ಗಂಟೆ 40 ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಬಂದು ತಲುಪಿದಾಗ 10 ಗಂಟೆ 25 ನಿಮಿಷಕ್ಕೆ ಟೋಟಲಿ 2 ಗಂಟೆ 45 ನಿಮಿಷದಲ್ಲಿ ಅವರು 9 ಕಿಲೋಮೀಟರ್ನ ಈಜು ಹೊಸ ಗಿನ್ನಿಸ್ ರೆಕಾರ್ಡ್ ತೆಗೆಯೋದಕ್ಕೆ ಅವಕಾಶಗಳು ದಟ್ಟಣೆಯಾಗಿದೆ. ವೃತ್ತ ನಿರೀಕ್ಷಕ ಗಿರೀಶ್ ಅವರು ಇವರ ಕೈಕಾಲಿಗೆ ಹಾಕಿರೋ ಕೋಳಕ್ಕೆ ಬೀಗ ಹಾಕುವ ಮೂಲಕ ಈಜು ಪ್ರಕ್ರಿಯೆಗೆ ಚಾಲನೆ ನೀಡಿದ್ರು. ಡಿವೈಎಸ್ಪಿ ಜಯಂತ್ ಶೆಟ್ಟಿ ಮಲ್ಪೆ ಬೀಚ್ನಲ್ಲಿ ಅವರನ್ನ ಸ್ವಾಗತಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನೂರಾರು ಜನರು ಗೋಪಾಲ್ ಖಾರ್ವಿಯ ಸಾಧನೆಗೆ ಸಂಭ್ರಮ ಪಟ್ಟರು. ಒಟ್ನಲ್ಲಿ ಕಡಲಿನಲ್ಲಿ ಕೈಕಾಲಿನ ಸಹಾಯವಿಲ್ಲದೆ ಈಜಿ ಸಾಧನೆ ಮಾಡಿ ತೋರಿಸಿದ ಗೋಪಾಲ್ ಖಾರ್ವಿಯ ಸಾಹಸ ಶ್ಲಾಘನೀಯ.